ಹಾಯ್ ಸ್ನೇಹಿತರೆ, ಪ್ರಪಂಚದಲ್ಲಿ ಸಾವಿರಾರು ಸಸ್ಯವರ್ಗಗಳು, ಪ್ರಾಣಿ ವರ್ಗಗಳು, ಹಲವು ರೀತಿಯ ಪ್ರಾಕೃತಿಕ ಜೀವಿ ವರ್ಗಗಳನ್ನು ಕಾಣಬಹುದಾಗಿದೆ. ಅದರಲ್ಲಿ ಹಾವುಗಳು ಸಹ ಒಂದಾಗಿದೆ. ಹಾವುಗಳಲ್ಲಿ 1300 ಜಾತಿಗಳನ್ನು ನೋಡಬಹುದಾಗಿದೆ. ಅದರಲ್ಲಿ 4 ಜಾತಿಯ ಹಾವುಗಳಲ್ಲಿ ಮಾತ್ರ ವಿಷ ಇರುತ್ತದೆ ಎಂದು ಹೇಳಲಾಗಿದೆ. ಅದರಲ್ಲಿ ನಾಗರಹಾವು ಹಾಗೂ ಕಾಳಿಂಗ ಸರ್ಪಗಳು ಪ್ರಮುಖವಾಗಿದೆ. ಅತ್ಯಂತ ವಿಷಕಾರಿ ಹಾವಿನ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, N4SK ಕರುನಾಡು ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ದಯವಿಟ್ಟು ನಮ್ಮ ಚಾನೆಲ್ ಹೊಸದಾಗಿ ವೀಕ್ಷಿಸುತ್ತಿದ್ದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ಕೊನೆವರೆಗೂ ನೋಡಿ. ಆಸಕ್ತಿಯುಳ್ಳ ಹಾಗೂ ವಿಶೇಷ ವಿಡಿಯೋಗಳನ್ನು ಕ್ರಿಯೇಟ್ ಮಾಡುವುದು ನಮ್ಮ ಉದ್ದೇಶ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೇನೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಕಾಳಿಂಗ ಸರ್ಪವು 5.8 ಮೀಟರ್ಗಳವರೆಗೆ ಅಂದರೆ 18.5 ಅಡಿಗಳಷ್ಟು ಬೆಳೆಯುವ ವಿಶ್ವದ ಅತಿ ಉದ್ದದ ವಿಷಪೂರಿತ ಹಾವು ಆಗಿದೆ. ಈ ಗುಂಪಿಗೆ ಸೇರಿದ ಹಾವುಗಳು ಆಗ್ನೇಯ ಏಷ್ಯಾ ಮತ್ತು ಭಾರತದ ಭಾಗಗಳಲ್ಲಿ ಕಾಣಸಿಗುತ್ತವೆ. ಇವುಗಳು ಅರಣ್ಯ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಮುಖ್ಯವಾಗಿ ನಮ್ಮ ಕನ್ನಡನಾಡು ಆಗುಂಬೆಯಲ್ಲಿ ಕಾಳಿಂಗ ಸರ್ಪಗಳು ಅತಿ ಹೆಚ್ಚು ಕಂಡುಬರುತ್ತವೆ. ಆಗುಂಬೆಯನ್ನು ಕಾಳಿಂಗ ಸರ್ಪಗಳ ರಾಜಧಾನಿ ಅಂತ ಸಹ ಕರೆಯಲಾಗುತ್ತದೆ. ಕಾಳಿಂಗ ಸರ್ಪವು ನಾಗರಹಾವಿನ ಗುಂಪಿಗೆ ಸೇರಿಲ್ಲ. ಹಾಗೆಯೇ ಕಾಳಿಂಗ ಸರ್ಪವು ತನ್ನದೇ ಆದ ಜೀವಿ ಕುಲದ ಗುಂಪನ್ನು ಹೊಂದಿದೆ. ಇದರ ಕುತ್ತಿಗೆಯ ಗಾತ್ರ ಮತ್ತು ಪ್ರಕಾರದಲ್ಲಿನ ವೈವಿಧ್ಯಗಳಿಂದಾಗಿ ನಾಗರಹಾವುಗಳಿಗಿಂತ ಭಿನ್ನವಾಗಿವೆ. ಕಾಳಿಂಗ ಸರ್ಪಗಳು ಇತರ ನಾಗರಹಾವುಗಳಿಗಿಂತ ದೊಡ್ಡದಾಗಿದ್ದು ಇವುಗಳ ಕುತ್ತಿಗೆಯಲ್ಲಿ ವಿಶೇಷ ಸಂಕೇತದಂತಹ ಪಟ್ಟೆ ಇರುವುದು. ಆದರೆ ಉಳಿದ ನಾಗರಹಾವುಗಳಲ್ಲಿ 2 ಅಥವಾ 1 ಕಣ್ಣಿನಾಕಾರ ಸಂಕೇತಿಸುವ ಪಟ್ಟೆ ಇರುವುದು. ಕಾಳಿಂಗ ಸರ್ಪದ ಜೀವ ಸಂಕುಲದ ಹೆಸರು ಒಫಿಯೋಫಗಸ್ ಆಗಿದ್ದು ಇದರ ಅರ್ಥ ಹಾವು ಭಕ್ಷಕ ಎಂದಾಗಿದೆ. ಈ ಕಾಳಿಂಗ ಸರ್ಪವು ತಮ್ಮ ಆಹಾರಕ್ಕೆ ತಕ್ಕಂತಹ ದೊಡ್ಡ ಗಾತ್ರದ ಹೆಬ್ಬಾವುಗಳು ಮತ್ತು ಇತರ ವಿಷಪೂರಿತ ಹಾವುಗಳು ಅಂದರೆ ಬಣ್ಣದ ಪಟ್ಟೆಯುಳ್ಳ ಹಾವು, ನಾಗರಹಾವು ಮತ್ತು ತನ್ನದೇ ಜಾತಿಯ ಚಿಕ್ಕ ಹಾವುಗಳು ಸೇರಿದಂತೆ ಇತರ ಹಾವುಗಳು ಕಾಳಿಂಗ ಸರ್ಪದ ಆಹಾರ ಮೂಲವಾಗಿವೆ. ಕಾಳಿಂಗ ಸರ್ಪದ ವಿಷವು ಮೂಲತಃ ನಿರೋಕಾಕ್ಸಿಕ್ ಆಗಿದ್ದು ಒಂದೇ ಕಡಿತಕ್ಕೆ ಒಬ್ಬ ಮನುಷ್ಯನನ್ನು ಕೊಲ್ಲುವ ಸಾಮರ್ಥ್ಯ ಹೊಂದಿದೆ. ಒಂದು ಕಡಿತದಿಂದ ಸಾವಿನ ಪ್ರಮಾಣ ಗರಿಷ್ಠ 75ರಷ್ಟು ಎನ್ನಲಾಗಿದ್ದು ಅಥವಾ ಕಡಿಮೆ ಎಂದರೆ 33ರಷ್ಟು ಕಾಣಬರುತ್ತದೆ. ಚಿಕಿತ್ಸೆಯನ್ನಾಧರಿಸಿದಂತೆ ಇದರ ಪ್ರಮಾಣ ಇಳಿಮುಖವಾಗುತ್ತದೆ. ಈ ಹಾವುಗಳು ಏಷ್ಯಾದ ಅತಿ ಹೆಚ್ಚು ಅಪಾಯಕಾರಿ ಹಾವುಗಳಲ್ಲಿ ಒಂದಾಗಿವೆ. ಕಾಳಿಂಗ ಸರ್ಪಗಳು ಸುಮಾರು 6ರಿಂದ 7 ಕೆಜಿ ಇರುತ್ತವೆ ಎಂದು ಹೇಳಲಾಗುತ್ತದೆ. ಆದರೆ ಆಗುಂಬೆ ಘಾಟ್ನಲ್ಲಿ ಕಂಡುಬಂದಿರುವ ದೊಡ್ಡ ಕಾಳಿಂಗ ಸರ್ಪವು ಸುಮಾರು 16 ಕೆಜಿ ಇದೆ ಎಂದು ಉರಗ ತಜ್ಞರು ಹೇಳಿದ್ದಾರೆ. ಕಾಳಿಂಗ ಸರ್ಪಗಳು ದೊಡ್ಡ ಗಾತ್ರದಲ್ಲಿದ್ದರೂ ವೇಗವಾಗಿ ಚಲಿಸಬಲ್ಲವಾಗಿದ್ದು ಚುರುಕಾಗಿರುತ್ತವೆ. ಇವು ಕಡುಹಸಿರು, ಕಂದು ಅಥವಾ ಕಪ್ಪು ಬಣ್ಣದ ಚರ್ಮ ಹೊಂದಿದ್ದು ದೇಹದ ಕೆಳಭಾಗದಲ್ಲಿ ಮಸುಕಾದ ಹಳದಿ ಬಣ್ಣ ಹೊಂದಿರುತ್ತವೆ. ಹಾವಿನ ಹೊಟ್ಟೆಯ ಭಾಗವು ಕೆನೆಹಾಲಿನ ಬಣ್ಣ ಅಥವಾ ಮಸುಕಾದ ತಿಳಿ ಹಳದಿ ಬಣ್ಣ ಹೊಂದಿರುತ್ತದೆ. ಒಂದು ಪ್ರೌಢ ಕಾಳಿಂಗ ಸರ್ಪದ ತಲೆಯು ದೊಡ್ಡ ಗಾತ್ರ ಮತ್ತು ತೂಕ ಹೊಂದಿರುವಂತೆ ಕಾಣಿಸುವುದು. ಇತರ ಹಾವುಗಳಂತೆ ಕಾಳಿಂಗ ಸರ್ಪಗಳು ತಮ್ಮ ಬೇಟೆಯನ್ನು ನುಂಗಲು ಬಾಯಿ ಭಾಗದ ದವಡೆ ಅಗಲಿಸುವ ಸಾಮರ್ಥ್ಯ ಹೊಂದಿವೆ. ಅಂದರೆ ಇವು ಬಾಯಿಯ ಮುಂಭಾಗದಲ್ಲಿ 2 ಚಿಕ್ಕ ಸ್ಥಿರ ವಿಷದ ಹಲ್ಲುಗಳನ್ನು ಹೊಂದಿದೆ. ಇದು ಚರ್ಮದಡಿಯಲ್ಲಿದ್ದು ಪಿಚಕಾರಿಯಂತೆ ಬೇಟೆಯ ಶರೀರದೊಳಗೆ ವಿಷ ಪ್ರವಹಿಸುವಂತೆ ಮಾಡುತ್ತದೆ. ಹೆಣ್ಣು ಹಾವಿಗಿಂತ ಗಂಡು ಹಾವು ಗಾತ್ರದಲ್ಲಿ ದೊಡ್ಡದು ಮತ್ತು ದಪ್ಪನಾಗಿರುತ್ತದೆ. ವಿಷದ ಹಲ್ಲುಗಳು ದೊಡ್ಡದಾಗಿರುತ್ತವೆ. ಕಾಳಿಂಗ ಸರ್ಪದ ಸರಾಸರಿ ಜೀವಿತಾವಧಿ ಸುಮಾರು 20 ವರ್ಷಗಳಾಗಿವೆ. ಕಾಳಿಂಗ ಸರ್ಪವು ದಕ್ಷಿಣ ಮತ್ತು ಆಗ್ನೇಯ ಏಷ್ಯಾದಲ್ಲಿ ಕಂಡುಬರುತ್ತಿದ್ದವು. ಇವುಗಳು ಎತ್ತರದ ದಟ್ಟ ಅರಣ್ಯ ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ಹೆಚ್ಚಾಗಿ ಸರೋವರ ಮತ್ತು ಹಳ್ಳಗಳು ಆಸುಪಾಸಿನ ಪ್ರದೇಶದಲ್ಲಿ ಹೆಚ್ಚಾಗಿ ವಾಸಿಸುತ್ತವೆ. ಅರಣ್ಯನಾಶದಿಂದಾಗಿ ಕಾಳಿಂಗ ಸರ್ಪದ ಸಂಖ್ಯೆಯು ಕಡಿಮೆಯಾಗುತ್ತಿದೆ. ಆದರೆ ಇದು ಅಳಿವಿನಂಚಿನಲ್ಲಿರುವ ಹಾವುಗಳಂತೆ ಏಕನ್ನ ಪಟ್ಟಿಯಲ್ಲಿ ದಾಖಲಾಗಿಲ್ಲ. ಇತರ ಹಾವುಗಳಂತೆ ಕಾಳಿಂಗ ಸರ್ಪಗಳು ತಮ್ಮ ಸೀಳು ನಾಲಿಗೆಗಳ ಮೂಲಕ ವಾಸನೆ ಕಂಡುಹಿಡಿಯುವವು. ಶರೀರದ ಸೂಕ್ಷ್ಮ ಭಾಗದಿಂದ ವಾಸನೆ ಗ್ರಹಿಸಿ ತಮ್ಮ ಬಾಯಿಯ ಮೇಲ್ಗಡೆ ಇರುವ ವಿಶೇಷ ಸಂವೇದನ ಗ್ರಹಣ ಶಕ್ತಿಯ ಮೂಲಕ ಬೇಟೆಯ ಇರುವಿಕೆಯ ಮಾಹಿತಿಯನ್ನು ವರ್ಗಾಯಿಸುತ್ತವೆ. ಆಹಾರದ ವಾಸನೆ ಪತ್ತೆಯಾದಾಗ ಬೇಟೆಯ ದಿಕ್ಕು ತಿಳಿಯಲು ಹಾವು ತನ್ನ ನಾಲಿಗೆಯನ್ನು ಹೊರಚಾಚುತ್ತವೆ. ಕಾಳಿಂಗ ಸರ್ಪದ ತೀಕ್ಷ್ಣ ದೃಷ್ಟಿ ಸುಮಾರು 100 ಮೀಟರ್ ಇಂದ 300 ಮೀಟರ್ ದೂರದಲ್ಲಿ ಚಲಿಸುತ್ತಿರುವ ತನ್ನ ಬೇಟೆಯನ್ನು ಪತ್ತೆ ಹಚ್ಚಬಲ್ಲವು. ಬುದ್ಧಿಶಕ್ತಿ ಮತ್ತು ಬೇಟೆ ಪತ್ತೆಗೆ ಭೂಮಿಯ ಕಂಪನದ ಸಂವೇದನತ್ವ ಗ್ರಹಿಸುವ ಶಕ್ತಿ ಹೊಂದಿವೆ. ಕಾಳಿಂಗ ಸರ್ಪವು ತನ್ನ ಬೇಟೆಯನ್ನು ಜಗಿಯುವ ಬದಲು ನುಂಗಲು ಪ್ರಾರಂಭಿಸುವುದು. ಆಗ ಹಾವಿನಲ್ಲಿರುವ ಟಾಕ್ಸಿನ್ಗಳು ನುಂಗಿದ ಆಹಾರದ ಜೀರ್ಣಕ್ರಿಯೆಯನ್ನು ಪ್ರಾರಂಭಿಸುವುದು.
ದವಡೆ ಅಗಲಿಸುವಿಕೆಯಿಂದಾಗಿ ತನ್ನ ತಲೆಗಿಂತಲೂ ದೊಡ್ಡದಾದ ಬೇಟೆಯನ್ನು ಅದು ನುಂಗಿ ಅರಗಿಸಿಕೊಳ್ಳಬಹುದಾಗಿದೆ. ರಾತ್ರಿ ಕಡಿಮೆ ಕಾಣಿಸಿಕೊಂಡರೂ ಕಾಳಿಂಗ ಸರ್ಪಗಳು ಯಾವುದೇ ಸಮಯದಲ್ಲಿ ಬೇಟೆಯನ್ನಾಡಬಹುದಾಗಿದೆ. ಕಾಳಿಂಗ ಸರ್ಪದ ಆಹಾರ ಕ್ರಮವು ಪ್ರಮುಖವಾಗಿ ಇತರ ಹಾವುಗಳನ್ನು ಒಳಗೊಂಡಿದೆ. ಹೆಬ್ಬಾವುಗಳಂತಹ ವಿಷಕಾರಿಯಲ್ಲದ ಹಾವು ಮತ್ತು ತೀಕ್ಷ್ಣ ವಿಷದ ಪಟ್ಟೆ ಹಾವುಗಳನ್ನು ಒಳಗೊಂಡಿರುವ ವಿಷಪೂರಿತ ಹಾವುಗಳು ಇದರ ಆಹಾರವಾಗಿದೆ. ಆಹಾರದ ಕೊರತೆಯಾದಾಗ ಕಾಳಿಂಗ ಸರ್ಪವು ಹಲ್ಲಿಗಳು, ಪಕ್ಷಿಗಳು ಮತ್ತು ಇಲಿ, ಮೊಲದಂತಹ ಚಿಕ್ಕ ಪ್ರಾಣಿಗಳನ್ನು ಸಹ ತಿನ್ನುವು. ಕಾಳಿಂಗ ಸರ್ಪದ ನಿಧಾನಗತಿಯ ಜೀರ್ಣಕ್ರಿಯೆಯಿಂದಾಗಿ ಒಂದು ಬಾರಿ ದೊಡ್ಡ ಪ್ರಮಾಣದಲ್ಲಿ ಆಹಾರ ಸೇವಿಸಿದ ನಂತರ ಹಲವು ತಿಂಗಳವರೆಗೆ ಅದಕ್ಕೆ ಆಹಾರದ ಅಗತ್ಯವಿರುವುದಿಲ್ಲ. ಇಲಿ ಹಾಗೂ ಹಾವು ಕಾಳಿಂಗ ಸರ್ಪದ ಸಾಮಾನ್ಯ ಆಹಾರವಾಗಿದೆ. ಕಾಳಿಂಗ ಸರ್ಪಗಳು ಇಲಿಗಳ ಆಕರ್ಷಣೆಯಿಂದಾಗಿ ಹುಡುಕಿಕೊಂಡು ಮಾನವನ ಆವಾಸ ಸ್ಥಾನಗಳಿಗೆ ಬರುತ್ತವೆ. ಕಾಳಿಂಗ ಸರ್ಪ ಬೆದರಿಸಿದಾಗ ತನ್ನ ದೇಹದ 1/3 ಭಾಗದಷ್ಟು ಗೋಣನ್ನು ಮೇಲೆತ್ತಿ ಕುತ್ತಿಗೆ ನೇರಗೊಳಿಸಿ ವಿಷದ ಹಲ್ಲುಗಳ ತೋರಿಸುವ ಮೂಲಕ ಜೋರಾಗಿ ಬುಸುಗುಟ್ಟುವುದು. ತೀರಾ ಹತ್ತಿರಕ್ಕೆ ಬರುವ ವಸ್ತು ಅಥವಾ ಜೀವಿಗಳ ಅನಿರೀಕ್ಷಿತ ಚಲನೆಯಿಂದಾಗಿ ಅವು ಹಠಾತ್ತನೆ ಕೆರಳುತ್ತವೆ. ಕಾಳಿಂಗ ಸರ್ಪಗಳು ಬಹಳಷ್ಟು ಬಾರಿ ಹಠಾತ್ ದಾಳಿ ನಡೆಸುವುದಲ್ಲದೆ ಸುಮಾರು 7 ಅಡಿಯಷ್ಟು ದೂರದಿಂದಲೇ ಅಪ್ಪಳಿಸಿ ಬಲಿ ಹಿಡಿಯುವ ಸಾಮರ್ಥ್ಯ ಹೊಂದಿವೆ. ಸಾಮಾನ್ಯವಾಗಿ ಹಾವುಗಳು ಅದರಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುವವು. ಒಂದು ವೇಳೆ ಅದಕ್ಕೆ ತಪ್ಪಿಸಿಕೊಳ್ಳಲು ಸಾಧ್ಯವಾಗದಿದ್ದರೆ ಅದು ನಾಗರ ಹಾವಿನ ಮಾದರಿಯಲ್ಲಿ ಗಟ್ಟಿಯಾಗಿ ಬುಸುಗುಟ್ಟಿ ಕೆಲವೊಮ್ಮೆ ಬಾಯಿ ಮುಚ್ಚಿದಂತೆ ನಟಿಸಿ ಎದುರಿನ ಪ್ರಾಣಿಯ ಮೇಲೆ ಜೋರಾಗಿ ಅಪ್ಪಳಿಸುವುದು. ಆ ಸಂದರ್ಭದಲ್ಲಿ ಕಾಳಿಂಗ ಸರ್ಪದ ಈ ಪ್ರಯತ್ನ ಪರಿಣಾಮಕಾರಿಯಾಗಿ ಫಲಕಾರಿಯಾಗುತ್ತದೆ. ವಿಶೇಷವಾಗಿ ಬೇಟೆಯಾಡುವುದರಲ್ಲಿ ಕಾಳಿಂಗ ಸರ್ಪವು ಮುಂಗುಸಿಯಂತಹ ಸಸ್ತನಿಗಳಿಗಿಂತ ಹೆಚ್ಚು ಅಪಾಯಕಾರಿ. ಇದು ಚಿಕ್ಕ ಸಸ್ತನಿಗಳನ್ನು ಸುಲಭವಾಗಿ ಕೊಲ್ಲುವುದು. ಕಾಳಿಂಗ ಸರ್ಪಗಳು ಇತರ ಜಾತಿಯ ಹಾವುಗಳಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ವಿಷ ಹೊರಸೂಸುತ್ತವೆ. ಕಾಳಿಂಗ ಸರ್ಪವು ಒಂದು ಬಾರಿಗೆ 380 ರಿಂದ 600 ಮಿಲಿಗ್ರಾಂ ವಿಷವನ್ನು ಶರೀರದೊಳಗೆ ಸೇರಿಸುವ ಶಕ್ತಿ ಹೊಂದಿವೆ. ಅಂದರೆ ನಿಮಿಷದಲ್ಲೇ ಇದು 20 ವರ್ಷದಿಂದ 40 ವರ್ಷದ ವಯಸ್ಕ ಮನುಷ್ಯರನ್ನು ಕೊಲ್ಲಲು ಸಾಕಾಗುವಷ್ಟು ವಿಷ ಹೊಂದಿವೆ. ಇಷ್ಟೊಂದು ಪ್ರಮಾಣದ ವಿಷವು ಆನೆಯನ್ನು 3 ಗಂಟೆಗಳೊಳಗೆ ಕೊಲ್ಲಲು ಸಾಕಾಗುವುದೆಂದು ಹೇಳಲಾಗುತ್ತದೆ. ಒಂದು ಬಾರಿ ಕಾಳಿಂಗ ಸರ್ಪ ಕಚ್ಚಿದಲ್ಲಿ ಅದರ ವಿಷದ ಭೀಕರ ಪ್ರಮಾಣದಿಂದಾಗಿ ಮನುಷ್ಯ 15 ನಿಮಿಷಗಳೊಳಗೆ ಸಾವನ್ನಪ್ಪುವನು. ಬಹುತೇಕ ಸಂದರ್ಭದಲ್ಲಿ 30 ರಿಂದ 40 ನಿಮಿಷಗಳ ತನಕ ಬದುಕಿರುವ ಸಾಧ್ಯತೆ ಇರುತ್ತದೆ. ಕಾಳಿಂಗ ಸರ್ಪದ ವಿಷ ಮೂಲತಃ ನರಮಂಡಲ ವ್ಯವಸ್ಥೆಯ ಮೇಲೆ ಪರಿಣಾಮವನ್ನು ಬೀರಿ ತೀವ್ರಗತಿಯ ನೋವು, ದೃಷ್ಟಿಮಂದ, ತಲೆತಿರುಗುವಿಕೆ, ಜಡತ್ವ ಮತ್ತು ಪಾರ್ಶ್ವವಾಯುವಿಗೆ ತುತ್ತಾಗುವ ಸಂಭವವಿದೆ. ಈ ವಿಷವು ಹೃದಯ ರಕ್ತನಾಳವನ್ನು ಹಾಳು ಮಾಡುವುದರಿಂದ ಕಡಿತಕ್ಕೊಳಗಾದ ಪ್ರಾಣಿ ಅಥವಾ ವ್ಯಕ್ತಿ ವಿಸ್ಮೃತಿಯ ಸ್ಥಿತಿ ತಲುಪುತ್ತಾರೆ. ಹೀಗಾಗಿ ಅನಿರೀಕ್ಷಿತ ಉಸಿರಾಟದ ವೈಫಲ್ಯದಿಂದಾಗಿ ಸಾವು ಸಂಭವಿಸುವುದು. ಕಾಳಿಂಗ ಸರ್ಪ ಕಡಿತದ ಚಿಕಿತ್ಸೆಗಾಗಿ ವಿಶೇಷವಾಗಿ ತಯಾರಿಸಿದ 2 ವಿಧದ ವಿಷ ನಿರೋಧಕಗಳು ಸದ್ಯ ಲಭ್ಯವಿವೆ. ಒಂದನ್ನು ಥೈಲ್ಯಾಂಡ್ ರೆಡ್ ಕ್ರಾಸ್ ಸಂಸ್ಥೆಯು ಸಿದ್ಧಪಡಿಸಿದರೆ ಇನ್ನೊಂದನ್ನು ಭಾರತದ ಸೆಂಟ್ರಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ತಯಾರಿಸುವುದು. ಆದರೂ ಇವುಗಳೆರಡೂ ಚಿಕ್ಕ ಪ್ರಮಾಣದಲ್ಲಿ ಉತ್ಪಾದನೆಯಾಗುವುದರಿಂದ ಲಭ್ಯತೆ ಕೂಡ ತುಂಬಾ ಕಡಿಮೆ. ಬರ್ಮಾದಲ್ಲಿ ಕಾಳಿಂಗ ಸರ್ಪಗಳನ್ನು ಹೆಚ್ಚಾಗಿ ಮಹಿಳಾ ಹಾವಾಡಿಗರು ಬಳಸುವರು. ಸಾಮಾನ್ಯವಾಗಿ ಹಾವಾಡಿಗರು ಹಾವಿನ ವಿಷದ ಮಿಶ್ರಣದ ಶಾಯಿ ಬಳಸಿ 3 ಚಿತ್ರ ಸಂಕೇತಗಳನ್ನು ತಮ್ಮ ಕೈ ಮೇಲೆ ಹಚ್ಚೆ ಹಾಕಿಸಿಕೊಂಡಿರುವರು. ಇದು ಹಾವಿನಿಂದ ಹಾವಾಡಿಗರನ್ನು ರಕ್ಷಿಸುತ್ತದೆ ಎಂಬ ಮೂಢನಂಬಿಕೆ ಇದೆ. ಪ್ರದರ್ಶನದ ಕೊನೆಯಲ್ಲಿ ಹಾವಾಡಿಗರು ಹಾವಿನ ತಲೆಯ ಮೇಲ್ಭಾಗದಲ್ಲಿ ಮುತ್ತಿಕ್ಕಿ ತಮ್ಮ ಕೃತಜ್ಞತೆ ತೋರುತ್ತಾರೆ. ಕರ್ನಾಟಕದ ಆಗುಂಬೆಯ ಸೋಮೇಶ್ವರ ಕಾಡು ಅತಿ ಹೆಚ್ಚು ಕಾಳಿಂಗ ಸರ್ಪಗಳನ್ನು ಹೊಂದಿದೆ. ಹೆಣ್ಣು ಕಾಳಿಂಗ ಸರ್ಪವು ಉತ್ತಮ ಪೋಷಕನಾಗುವಲ್ಲಿ ಪ್ರಮುಖ ಪಾತ್ರ ವಹಿಸುವುದು. ಮೊಟ್ಟೆಗಳನ್ನಿಡಲು ಸಿದ್ಧವಾಗುವ ಮೊದಲು ತನ್ನ ದೊಡ್ಡ ದೇಹದ ಸುರುಳಿಯನ್ನು ಬಳಸಿ ದೊಡ್ಡದಾದ ಗೋಲಾಕಾರದ ಎಲೆಹಾಸನ್ನು ರಚಿಸುವುದು. ಕಾಳಿಂಗ ಸರ್ಪಗಳ ಮರಿಯು 55 ಸೆಂಟಿಮೀಟರ್ನಷ್ಟು ಉದ್ದವಿದ್ದು ಅವುಗಳು ವಯಸ್ಕ ಹಾವಿನಷ್ಟೇ ಪ್ರಬಲ ಪ್ರಮಾಣದ ವಿಷ ಹೊಂದಿದ್ದು ಇದು ಮಾರಣಾಂತಿಕವಾಗಿರುತ್ತದೆ. ಕಾಳಿಂಗ ಸರ್ಪವು ವಿಷಕಾರಿ ಹಾವುಗಳ ಕುಟುಂಬಕ್ಕೆ ಸೇರಿದೆ. ವಿಷಕಾರಿ ಹಾವುಗಳಲ್ಲಿ ಪ್ರಸಿದ್ಧ 4 ಜಾತಿಗಳೆಂದರೆ ಹವಳದ ಹಾವು, ಮೃತ್ಯು ಸರ್ಪ, ಕಪ್ಪು ಮಾಂಬ ಮತ್ತು ಕಾಳಿಂಗ ಸರ್ಪ. ಕಾಳಿಂಗ ಸರ್ಪ ಭಯಾನಕ ಮತ್ತು ಅಪಾಯಕಾರಿಯಾಗಿ ಹಾವಾಗಿದ್ದರೂ ಇದು ನಾಚಿಕೆ ಸ್ವಭಾವ ಮತ್ತು ಏಕಾಂಗಿತನ ಬಯಸುವ ಪ್ರಾಣಿಯಾಗಿದೆ. ಮನುಷ್ಯರೊಂದಿಗೆ ಮುಖಾಮುಖಿಯಾಗುವುದನ್ನು ಸಾಧ್ಯವಾದಷ್ಟು ತಪ್ಪಿಸಿಕೊಳ್ಳಲು ಯತ್ನಿಸುವುದು. ಮೊನೊಕಾಲ್ಡ್ ನಾಗರಹಾವು ಅಥವಾ ರುಸೆಲ್ಸ್ ವೈಪರ್ ಹಾವಿನಂತಹ ಇತರ ಹಾವುಗಳು ಕಾಳಿಂಗ ಸರ್ಪಕ್ಕಿಂತ ಹೆಚ್ಚು ಮಾರಕವಾಗಿವೆ. ಮಿಲನದ ಬಳಿಕ ಸಂಗಾತಿಯನ್ನೇ ತಿನ್ನುವ ಕಾಳಿಂಗ. ಕಾರಣವೇನು? ಪಶ್ಚಿಮ ಘಟ್ಟ ಹಾವುಗಳ ಸ್ವರ್ಗವೆಂದೇ ಕರೆಯಲಾಗುತ್ತದೆ. ಇದೀಗ ಇಲ್ಲಿ ಗಂಡು ಕಾಳಿಂಗ ಹಾವುಗಳ ಸಂಖ್ಯೆ ಹೆಚ್ಚಾಗಿದ್ದು ಇದಕ್ಕೆ ಈ ವಿಚಿತ್ರವೇ ಕಾರಣವಿರಬಹುದು ಎನ್ನಲಾಗಿದೆ. ಅದೆಂದರೆ ಈ ಕಾಳಿಂಗ ಸರ್ಪಗಳ ಲಿಂಗಾನುಪಾತ. ಆಗುಂಬೆಯಲ್ಲಿರುವ ಗಂಡು ಹೆಣ್ಣು ಕಾಳಿಂಗ ಸರ್ಪಗಳ ಲಿಂಗಾನುಪಾತ ಹೆಚ್ಚು ಕಡಿಮೆ. ಅಂದರೆ ಇಲ್ಲಿ 100 ಕಾಳಿಂಗ ಸರ್ಪಗಳು ಪತ್ತೆಯಾದರೆ ಅವುಗಳಲ್ಲಿ 85 ಗಂಡು ಕಾಳಿಂಗ ಸರ್ಪಗಳು ಮತ್ತು ಕೇವಲ 15 ಹೆಣ್ಣು ಕಾಳಿಂಗ ಸರ್ಪಗಳು ಸಿಗುತ್ತಿವೆ.
ಇಲ್ಲ. ಈ ವ್ಯತ್ಯಾಸ ಹಿಂದೆಯೂ ಹೀಗೆ ಇತ್ತೆ ಅಥವಾ ಇತ್ತೀಚೆಗೆ ಹೀಗಾಯಿತೆ ಅಥವಾ ಇದೊಂದು ಪ್ರಾಕೃತಿಕ ನಿಯಮವೇ ಎಂಬ ಬಗ್ಗೆ ಇದೀಗ ಆಗುಂಬೆಯಲ್ಲಿರುವ ರೈನ್ ಫಾರೆಸ್ಟ್ ರಿಸರ್ಚ್ ಸ್ಟೇಷನ್ ಸಂಶೋಧನೆ ನಡೆಸುತ್ತಿದೆ. ಅದಕ್ಕಾಗಿ ಹೆಣ್ಣು ಕಾಳಿಂಗ ಹಾವಿಗೆ ರೇಡಿಯೋ ಟೆಲಿಮೆಟ್ರಿ ಚಿಪ್ ಅಳವಡಿಸಲಾಗಿದೆ. ಈ ಚಿಪ್ ಹಾವಿನ ಚಲನವಲನ, ವರ್ತನೆ, ಜೀವನ ಕ್ರಮದ ಬಗ್ಗೆ ಮಾಹಿತಿ ನೀಡುತ್ತದೆ. ಕಾಳಿಂಗ ಸರ್ಪ ಸ್ವಜಾತಿ ಭಕ್ಷಕ. ಕಾಳಿಂಗ ಸರ್ಪ ಸ್ವಜಾತಿ ಭಕ್ಷಕ. ಅದು ಕೇರೆ ಹಾವು, ನಾಗರ ಹಾವು, ಹಪ್ಪಟೆ ಹಾವು ಅಂದರೆ ಬಿಟ್ ವೈಪರ್, ಹೆಬ್ಬಾವು ಇತ್ಯಾದಿ ಹಾವುಗಳನ್ನು ತಿನ್ನುತ್ತದೆ. ವಿಚಿತ್ರ, ಅವು ಕಾಳಿಂಗ ಸರ್ಪಗಳನ್ನು ತಿನ್ನುತ್ತವೆ. ಹೆಣ್ಣು ಕಾಳಿಂಗ ಸರ್ಪ ತನ್ನ ದೇಹದಿಂದ ಒಂದು ವಿಚಿತ್ರ ರೀತಿಯ ವಾಸನೆಯನ್ನು ಹೊರಸೂಸುವ ಮೂಲಕ ತಾನು ಲೈಂಗಿಕ ಕ್ರಿಯೆಗೆ ಸಿದ್ಧವಿರುವುದನ್ನು ಪ್ರಕಟಪಡಿಸುತ್ತದೆ. ಅದನ್ನು ಸೇರಲು ಬರುವ ಒಂದಕ್ಕಿಂತ ಹೆಚ್ಚು ಗಂಡು ಕಾಳಿಂಗ ಸರ್ಪಗಳ ಮಧ್ಯೆ ಕಾದಾಟ ನಡೆದು ಗೆದ್ದ ಗಂಡು ಕಾಳಿಂಗ ಹೆಣ್ಣು ಕಾಳಿಂಗದೊಂದಿಗೆ ಕೂಡುತ್ತದೆ. ಈ ಮಿಥುನ ಕ್ರಿಯೆ ಸುಮಾರು 1 ಗಂಟೆಯವರೆಗೂ ನಡೆಯುತ್ತವೆ. ಈ ರೀತಿ ಲೈಂಗಿಕ ಕ್ರಿಯೆಯ ನಂತರ ಗಂಡು ಕಾಳಿಂಗ ಹೆಣ್ಣು ಕಾಳಿಂಗ ಹಾವನ್ನು ಕಚ್ಚಿಕೊಂಡು ತಿನ್ನುವ ವಿಚಿತ್ರ ಘಟನೆಗಳು ಕ್ಯಾಮೆರಾದಲ್ಲಿ ದಾಖಲಾಗಿವೆ. ಆದರೆ ಇದಕ್ಕೆ ಕಾರಣ ಏನು ಎಂಬುದು ಮಾತ್ರ ಖಚಿತವಾಗಿಲ್ಲ. ಹೆಣ್ಣು ಕಾಳಿಂಗಗಳ ಸಂಖ್ಯೆ ಕಡಿಮೆಯಾಗುತ್ತಿರುವುದಕ್ಕೆ ಇದು ಒಂದು ಕಾರಣ ಇರಬಹುದು ಎಂದು ತಜ್ಞರು ಅಭಿಪ್ರಾಯಪಡುತ್ತಾರೆ. ಜೊತೆಗೆ ಹೆಣ್ಣು ಕಾಳಿಂಗ ಹಾವುಗಳು ಹೆಚ್ಚು ಸೂಕ್ಷ್ಮ ಸ್ವಭಾವ ಹಾವುಗಳಾಗಿರುತ್ತವೆ. ಅವುಗಳ ವಾಸಸ್ಥಾನದ ವ್ಯಾಪ್ತಿಯು ಗಂಡಿಗಿಂತ ಕಡಿಮೆ ಇರುತ್ತವೆ. ಆದ್ದರಿಂದ ಅವು ತುಂಬಾ ಸಂಖ್ಯೆಯಲ್ಲಿ ಕಣ್ಣಿಗೆ ಬೀಳುವುದಿಲ್ಲ. ಆದ್ದರಿಂದ ಅವುಗಳ ಸಂಖ್ಯೆ ಕಡಿಮೆ ಇದೆ ಎಂಬ ಸಂಶಯಕ್ಕೂ ಕಾರಣವಾಗಿರಬಹುದು ಎನ್ನುತ್ತಾರೆ ತಜ್ಞರು. ಒಟ್ಟಾರೆ ಹೆಣ್ಣು ಕಾಳಿಂಗ ಸರ್ಪಗಳ ಸಂಖ್ಯೆ ಇಳಿಕೆಯಾಗಿರುವುದು ಬಹಳ ಕುತೂಹಲ ಮತ್ತು ಆತಂಕಕ್ಕೆ ಕಾರಣವಾಗಿರುವುದು ನಿಜ. ವಿಶ್ವದ ಬೇರೆಲ್ಲಿಯೂ ಈ ಬಗ್ಗೆ ಅಧ್ಯಯನ ಆಗಿಲ್ಲ. ಪ್ರಸ್ತುತ ಆಗುಂಬೆ ರೈನ್ ಫಾರೆಸ್ಟ್ ರಿಸರ್ಚ್ ಸ್ಟೇಷನ್ನಲ್ಲಿ ಈ ಬಗ್ಗೆ ಸಂಶೋಧನೆ ಆರಂಭಿಸಲಾಗಿದೆ. ಇದು ದೀರ್ಘಕಾಲೀನ ಸಂಶೋಧನೆಯಾಗಿರುವುದರಿಂದ 1 ವರ್ಷದಲ್ಲಿ ಉತ್ತರ ಸಿಗಬಹುದು ಎನ್ನುತ್ತಾರೆ. ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಬರುತ್ತೇವೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೇನೇ ಶೇರ್ ಮಾಡಿ.